ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತ ಕಥಾಹಂದರದ ಪ್ರಮುಖ ಪಾತ್ರಗಳಲ್ಲಿ ಅಶ್ವತ್ಥಾಮನ ಮೆರುಗು, ಅವನ ಸ್ಥೈರ್ಯ, ಧೈರ್ಯ ಹಾಗೂ ಪರಾಕ್ರಮದ ಬಗ್ಗೆ ಎಷ್ಟು ಹೊಗಳಿದ್ರೂ ತೆಗಳಿದ್ರೂ ಕಡಿಮೆನೆ. ಅಷ್ಟರ ಮಟ್ಟಿಗೆ ಆ ವೀರ ಯೋಧ ತನ್ನ ಅಸ್ತಿತ್ವದ ಚಾಪು ಮೂಡಿಸಿದ್ದಾನೆ. ಅಶ್ವತ್ಥಾಮನ ಕ್ರೌರ್ಯದ ಪರಮಾವಧಿ ಎದ್ದು ನಿಲ್ಲುವುದು ತನ್ನ ತಂದೆ ದ್ರೋಣರನ್ನ ರಣಭೂಮಿಯಲ್ಲಿ ಶಿರಚ್ಛೇದ ಮಾಡಿದ ನಂತರವೇ. ಆ ಘಟನೆಯ ಬಳಿಕವಂತೂ ಉಗ್ರರೂಪಿ ಕಾಲನಂತಾಗಿ ಬಿಡ್ತಾನೆ ಅಶ್ವತ್ಥಾಮ. ಅವನ ವೈರತ್ವಕ್ಕೆ ಬಲಿಯಾಗಬೇಕಾದ್ದು ದೃಷ್ಟದ್ಯುಮ್ನನಾದರೂ ಅವನ ಸೇಡಿಗೆ ದಾರುಣ ಅಂತ್ಯವಾದದ್ದು ದ್ರೌಪದೇಯರು ಹಾಗೂ ಪಾಂಡವರ ಮಹಾನ್ ವೀರರು. ಅಷ್ಟಕ್ಕೂ ಅಶ್ವತ್ಥಾಮನ ಕ್ರೌರ್ಯ ಹೇಗಿತ್ತು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಕೋಪದ ಕೈಗೆ ಬುದ್ಧಿ ಕೊಡುವವನ ಮತಿ ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಅಶ್ವತ್ಥಾಮನ ಕಥೆಯೇ ನಿದರ್ಶನವಾಗುತ್ತೆ. ಬನ್ನಿ, ಹಾಗಿದ್ರೆ ದೃಷ್ಟದ್ಯುಮ್ನನನ್ನ ಸಂಹರಿಸುವ ಮುನ್ನ ಅಶ್ವತ್ಥಾಮ ಕಾಲನಾಗಿ ಬದಲಾದ ಪ್ರಸಂಗವನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅಶ್ವತ್ಥಾಮನ ಕುರಿತಾಗಿ ಈಗಾಗಲೇ ವಿಡಿಯೋ ಮಾಡಲಾಗಿದೆ. ವೀಕ್ಷಿಸದವರು ವಿಡಿಯೋ ಕೊನೆಯಲ್ಲಿ ಲಿಂಕ್ ಹಾಕಲಾಗಿದೆ, ದಯವಿಟ್ಟು ನೋಡಿ. ಸ್ನೇಹಿತರೆ, ರಣರಂಗದಲ್ಲಿ ವಂಚಿಸಿ ದ್ರೋಣರನ್ನ ಹತ್ಯೆಗೈದ ವಿಷಯ ಅಶ್ವತ್ಥಾಮನ ಕಿವಿಗಪ್ಪಳಿಸಿತ್ತು. ಮಾತೆ ಹೊರಡದೆ ಮನಸ್ಸಿನೊಳಗೆ ಅಗ್ನಿಯ ಸೆಲೆ ಸುಡುವುದಕ್ಕೆ ಆರಂಭಿಸಿತ್ತು. ತನ್ನನ್ನೇ ತಾನು ಮರೆತು ವ್ಯಾಘ್ರನಂತಾದ ಅಶ್ವತ್ಥಾಮ, ಅದು ಆತನಿಗಿದ್ದ ಬದುಕಿನ ಕೊನೆಯ ಆಶಯ. ತಾನು ಬದುಕಿದ್ದದ್ದು ತಂದೆಗಾಗಿಯೇ ಎಂದೆನಿಸಿಕೊಂಡಿದ್ದ ಅಶ್ವತ್ಥಾಮನಿಗೆ ದ್ರೋಣರ ಹತ್ಯೆಯ ವಿಷಯ ಎಲ್ಲವನ್ನು ಮರೆಸಿಬಿಟ್ಟಿತ್ತು. ಹತ್ಯೆಗೆ ಪ್ರತೀಕಾರವೇ ಕೊನೆಯ ಉತ್ತರವೆಂಬುದು ಕಣ್ಣೆದುರಿಗೆ ನಿಂತ ಕೊನೆ ಅಸ್ತ್ರವಾಗಿತ್ತು. ಅಶ್ವತ್ಥಾಮ ಇನ್ನೊಮ್ಮೆ ಕನ್ನಲಿ ಹೋದ. ಆತನಿಗೆ ತನ್ನ ಬಾಲ್ಯದ ಕಡುಬಡತನ ಕೋಪ ತರಿಸಲಿಲ್ಲ. ತಾನು ಅನುಭವಿಸಿದ್ದ ಅವಮಾನ ವಿಚಲಿತನನ್ನಾಗಿಸಲಿಲ್ಲ. ಆದರೆ ತಂದೆಯ ಮರಣದ ವಾರ್ತೆ ಉಸಿರನ್ನೇ ಕಲಕಿಬಿಟ್ಟಿತ್ತು. ಕಾಳಿಂಗ ಸರ್ಪದಂತೆ ಬುಸುಗುಟ್ಟುತ್ತಾ ದ್ವೇಷದ ಕ್ರೋಧಾಗ್ನಿ ಕಣ್ಣಿನಿಂದ ಹೊರಸೂಸಿತು. ಮಾತುಲನಿಗೆ ಹೇಳಿದ, ಶೋಕ ಮತ್ತು ಕ್ರೋಧವು ಹೃದಯದೊಳಗೆ ಮನೆ ಮಾಡಿದಾಗ ಎಲ್ಲಿಯ ನಿದ್ದೆ? ಅಡಿಯ ಮುಂದೆಡೆ ಸ್ವರ್ಗ, ಅಡಿಯ ಹಿಂದೆಡೆ ನರಕ. ನನ್ನ ಛಲ ಸಾಧಿಸದೆ ಅರೆ ಗಳಿಗೆಯೂ ವಿರಮಿಸಲಾರೆ. ನನ್ನ ತಂದೆಯನ್ನ ಮೋಸದಿಂದ ವಧಿಸಿದ್ದರಿಂದ ಹಂತಕನಾದ ದೃಷ್ಟದ್ಯುಮ್ನನನ್ನ ಕೊಂದನಾದರೂ ಪಾಂಡವರು ಮಾಡಿದ ಅನ್ಯಾಯ ಒಂದೆರಡಲ್ಲ. ಭೀಷ್ಮ, ಸೈಂಧವ, ಕರ್ಣ ಇವರೆಲ್ಲರ ಅಪಜಯದ ಹಿಂದೆ ಪಾಂಡವರ ಸಂಚಿದೆ. ನನ್ನ ಹೃದಯವೀಗ ಬೆಂದಿದೆ. ಗದಾಯುದ್ಧದಲ್ಲಿ ಭೀಮನು ನಮ್ಮ ದೊರೆಯ ತೊಡೆಗೆ ಹೊಡೆದನಲ್ಲವೇ? ಇದು ಯಾವ ನ್ಯಾಯ? ದೃಷ್ಟದ್ಯುಮ್ನನನ್ನ ಕೊಲ್ಲದೆ ಕ್ಷಣ ಕಾಲ ಬದುಕಲಾರೆ. ನನಗೆ ಪಾಂಡವ ಹನನ ಒಂದೇ ಉದ್ದೇಶವಾಗಿರುವುದರಿಂದ ಅದು ಈಡೇರುವವರೆಗೆ ಶಾಂತಿ ವಿಶ್ರಾಂತಿಯ ಪ್ರಶ್ನೆಯೇ ಇಲ್ಲ. ಗುರಿ ಮುಟ್ಟುವ ತನಕ ವಿಶ್ರಮಿಸಲಾರೆ. ಇದೇ ನನ್ನ ದೃಢ ನಿಶ್ಚಯವಾಗಿದೆ. ಧರ್ಮದ ಮರ್ಯಾದೆಯನ್ನ ಪಾಂಡವರು ಈ ಮೊದಲೇ ಬೀದಿ ಪಾಲು ಮಾಡಿದ್ದಾರೆ. ಪಾಂಡವ ಹನನವೇ ನನ್ನ ಏಕಮೇವ ಉದ್ದೇಶ ಎಂದು ಅಬ್ಬರಿಸಿದ ಅಶ್ವತ್ಥಾಮ. ಇದನ್ನ ಕಂಡ ಕೃತವರ್ಮರಿಗೆ ಬೇರೆ ದಾರಿ ತೋಚಲಿಲ್ಲ. ಈಜುವುದಾಗಲಿ ಮುಳುಗುವುದಾಗಲಿ ಜೊತೆ ಜೊತೆಗೆ ಸಾಗಲೆಂದು ಅಶ್ವತ್ಥಾಮನನ್ನ ಅನುಸರಿಸ್ತಾರೆ. ಮೂವರು ರಥವನ್ನೇರಿ ಯುದ್ಧ ಭೂಮಿಗೆ ಬರ್ತಾರೆ. ಅಶ್ವತ್ಥಾಮನು ಕೃತವರ್ಮರನ್ನ ಕುರಿತು, ಈ ಪಾಂಡವ ಶಿಬಿರದಲ್ಲಿ ಎಲ್ಲರೂ ನಿದ್ದೆ ಹೋಗಿದ್ದಾರೆ. ನಾನು ಶಿಬಿರವನ್ನ ಪ್ರವೇಶಿಸಿ ಯಮರಾಜನ ಕಾರ್ಯವನ್ನ ಮಾಡುತ್ತೇನೆ. ಯಾರಾದರೂ ನನ್ನ ಕಣ್ಣು ತಪ್ಪಿಸಿ ಬಾಗಿಲ ಹೊರಗೆ ಬಂದರೆ ನೀವು ಕೊಂದು ಬಿಡಿ. ಪೂರ್ವ ದಿಕ್ಕಿನಲ್ಲಿ ಕೃಪರಿರಲಿ, ಪಶ್ಚಿಮದಲ್ಲಿ ಕೃತವರ್ಮನಿರಲಿ ಎಂದು ಅವರಿಬ್ಬರನ್ನ ಬಾಗಿಲಲ್ಲಿ ನಿಲ್ಲಿಸಿ ಧನುರ್ದಾಯಿಯಾಗಿ ನಿಟಿಲ ನಯನನಂತೆ ಅಶ್ವತ್ಥಾಮನು ಒಳ ಪ್ರವೇಶಿಸ್ತಾನೆ. ಅದಾಗಲೇ ಸ್ಮಶಾನದಂತಿರುವ ಆ ರಣಭೂಮಿಯಲ್ಲಿ ಶಾಕಿನಿ, ಡಾಕಿನಿ, ಮಾಲಿನಿ ಭೂತಗಣಗಳು ನೆರೆದಿದ್ದವು. ಮಂತ್ರಾಸ್ತ್ರವನ್ನ ಪ್ರಯೋಗಿಸಿ ಭೂತಗಣಗಳ ಆರ್ಭಟವನ್ನ ನಿಲ್ಲಿಸಿದ. ಕಾಕಮುಖ, ಮಯೂರ, ಹಂಸ, ಬಕನರಿ, ಶಾರ್ದೂಲ ಆಕೃತಿಯ ವಿವಿಧ ಪ್ರೇತಗಳು ಆ ಕರಾಳ ರಾತ್ರಿಯಲ್ಲಿ ಕುಣಿಯುತ್ತಿದ್ದವು. ಆದರೆ ಅಗ್ನಿಯನ್ನ ಉಗುಳುವ ಅಶ್ವತ್ಥಾಮನ ಅಸ್ತ್ರಗಳು ಅವುಗಳನ್ನ ಸ್ತಬ್ಧಗೊಳಿಸಿದವು. ಅಶ್ವತ್ಥಾಮ ಶಿಬಿರದ ದ್ವಾರದ ಬಳಿಯಲ್ಲಿ ಒಂದು ಅತ್ಯದ್ಭುತ ಪುರುಷನನ್ನ ಕಂಡ. ಮಹದಾದ ಕಾಯ, ಸೂರ್ಯನಂತೆ ಕಾಂತಿ, ರಕ್ತ ಸುರಿಸುತ್ತಿದ್ದ ವ್ಯಾಘ್ರಜಿನವೇ ಉಡುಗೆ, ಕೃಷ್ಣಾಜಿನ ಉತ್ತರೀಯ ದಟ್ಟವಾದ ಬಾಹುಗಳು, ಹಸ್ತದಲ್ಲಿ ಹಲವಾರು ಶತ್ರುಗಳನ್ನು ಪ್ರಹರಿಸತಕ್ಕ ಅಸ್ತ್ರಗಳು, ಎರಡು ತೋಳುಗಳಲ್ಲಿ ಸುತ್ತಿಕೊಂಡಿರತಕ್ಕಂತಹ ಬುಸುಗುಟ್ಟುವ ಸರ್ಪಗಳು, ಮೂಗು ಮತ್ತು ಬಾಯಿಯಿಂದ ಹೊರಬರುವ ಮಹಾಜ್ವಾಲೆ. ಲೋಕ ಭಯಂಕರವಾದ ಅವನನ್ನ ನೋಡುವಾಗಲೇ ಎಂತಹ ವೀರನ ಎದೆಯಾದರೂ ಜರ್ಜರಿತವಾಗಬೇಕು. ಅದ್ಭುತ ಪರಾಕ್ರಮಿಯಾದ ಅಶ್ವತ್ಥಾಮನು ಅಂಜಲಿಲ್ಲ, ಅಳುಕಲಿಲ್ಲ. ಬಾಣದಿಂದ ಆ ಮಹಾಭೂತವನ್ನ ತಟ್ಟಿದ. ಆದರೆ ಕ್ಷಣ ಮಾತ್ರದಲ್ಲಿ ಶರವನ್ನ ಆ ಭೂತವು ನುಂಗಿಬಿಟ್ಟಿತ್ತು. ಮತ್ತೆ ಹೊಳಪಿನ ಖಡ್ಗ, ಕಟಾರಿ, ಗದೆಗಳನ್ನ ಪ್ರಯೋಗಿಸಿದ. ಸರ್ಪಗಳು ಬಿಲವನ್ನ ಸೇರಿಕೊಳ್ಳುವಂತೆ ಅಸ್ತ್ರಗಳು ಅವನಲ್ಲಿಯೇ ಲೀನವಾದವು.
ದ್ರೌಣಿಯು ಆ ಪರಮಾಶ್ಚರ್ಯವನ್ನ ಹಿಂದೆಂದೂ ಅನುಭವಿಸಿರಲಿಲ್ಲ. ಆಯುಧ ರಹಿತನಾದ ಆತನಿಗೆ ಏನು ಮಾಡಲು ತೋಚದಂತಾಯಿತು. ದುಡುಕಬೇಡ ಎಂದು ಕೃಪಾ ಕೃತವರ್ಮರು ಕಿರುಚಿದ ವಾಣಿಯು ನೆನಪಾಯಿತು. ದೈವ ಕೃಪೆಯೂ ಇಲ್ಲದಿರುವ ಅರಿವಾಗಿ ಮೃತ್ಯುಂಜಯನನ್ನ ಕೈಜೋಡಿಸಿ ಭಜಿಸಿದ. ಭಗವಂತ, ನಿನ್ನ ಸ್ಮರಣೆಯಿಂದ ಕಷ್ಟಗಳು ದೂರವಾಗುತ್ತವೆಯಂತೆ, ಅದಕ್ಕಾಗಿಯೇ ನಿನ್ನನ್ನು ರುದ್ರನೆಂದು ಸಂಬೋಧಿಸುತ್ತಾರೆ. ಮಹಾದೇವ, ನೀನು ಸುತ್ಯನಾಗಿರುವೆ. ಪ್ರಮಥಗಳ ಅಧ್ಯಕ್ಷನಾಗಿ ಗೌರಿದೇವಿಯ ಹೃದಯ ವಲ್ಲಭನಾಗಿರುವೆ. ಪಿಂಗಳ ವರ್ಣದ ಹೇ ಸ್ವಾಮಿಯೇ, ನೀನು ಲಯಕರ್ತನಾಗಿರುವೆ. ನನಗೆ ಬಂದ ವಿಪತ್ತುಗಳನ್ನು ಪರಿಹರಿಸು. ಭೂತಗಣಗಳ ಒಡೆಯನೇ, ಈ ಮಹಾಭೂತದಿಂದ ನನ್ನನ್ನು ರಕ್ಷಿಸು. ನನ್ನ ಮನೋಭಿಲಾಷೆ ನೆರವೇರುವಂತೆ ಮಾಡು. ನನ್ನ ಆತ್ಮ ಸಮರ್ಪಣೆಯನ್ನ ನಿನ್ನ ಚರಣಗಳಲ್ಲಿ ಮಾಡುತ್ತಿದ್ದೇನೆ ಎಂದಾಗ ಹರಿತವಾದ ಶರಗಳು ದರ್ಭಗಳಾದವು. ಆತನ ಕಾಂತಿಯುತ ಶರೀರವು ಹವಿಸ್ಸಾಯಿತು. ರುದ್ರ ದೇವತಾತ್ಮಕನಾದ ಮಂತ್ರದಿಂದ ತನ್ನ ಶರೀರವನ್ನೇ ಶಂಕರ ಪ್ರೀತ್ಯರ್ಥವಾದ ಹವಿಸ್ಸನ್ನಾಗಿ ಅರ್ಪಿಸಿದ ಆತ. ಇಮಮಾತ್ಮಾನ ಮಧ್ಯಾಹಂ ಜಾತಮಾಂಗೀರಸೆ ಕುಲೆ ಸ್ವಗ್ನೌಜು ಹೋಮಿ ಭಗವನ್ ಪ್ರತಿಗೃಹಣೀಶ್ವ ಮಾಂ ಬಲಿಂ ಎಂದು ಆರಾಧಿಸಿದ. ಅಂದರೆ, ಹೇ ಭಗವಂತನೇ, ಅಂಗೀರಸ ಕುಲೋತ್ಪನ್ನನಾದ ನಾನು ಪ್ರಜ್ವಲಿಸುತ್ತಿರುವ ಅಗ್ನಿಯಲ್ಲಿ ನನ್ನನ್ನು ಆಹುತಿಯನ್ನಾಗಿ ಅರ್ಪಿಸುತ್ತಿದ್ದೇನೆ. ದಯಮಾಡಿ ಸ್ವೀಕರಿಸುವೆಂದು ಅಶ್ವತ್ಥಾಮನು ದೇಹದ ಮೇಲಿನ ಮೋಹವನ್ನೇ ಮರೆತು ಧಗಧಗನೆ ಪ್ರಜ್ವಲಿಸುತ್ತಿರುವ ಯಜ್ಞೇಶ್ವರನ ಮಧ್ಯದಲ್ಲಿ ಆಸೀನನಾದ. ನಂಬಿದವರಿಗೆ ಇಂಬನ್ನ ಕೊಡುವ ಕರುಣಾಳು ಶಂಕರನು ಪ್ರಸನ್ನನಾಗಿ ಮಾತಾ ಪಿತೃಗಳು ಮಗುವನ್ನ ಎತ್ತಿ ಸಮಾಧಾನಿಸುವಂತೆ ಅಶ್ವತ್ಥಾಮನನ್ನ ಬಿಗಿದಪ್ಪಿ ಮೈದಡವಿದ. ಮಹಾವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನಿಗೋಸ್ಕರ ಪಾಂಚಾಲರನ್ನ ಸರ್ವಥಾ ರಕ್ಷಿಸುತ್ತಿದ್ದೆ. ನಿನ್ನನ್ನ ಪರೀಕ್ಷಿಸುವ ಸಲುವಾಗಿಯೂ ಪಾಂಚಾಲರನ್ನ ಸಂರಕ್ಷಿಸಿದ್ದೆ. ಈಗ ಪಾಂಚಾಲರು ಕಾಲನಿಂದ ಪರಾಜಿತರಾದುದರಿಂದ ಹೆಚ್ಚು ಕಾಲ ಬಾಳಲಾರರು. ಮರಣಾಧ್ವರ ಲೋಪದಲ್ಲಿ ವೈರಿ ಸಮೂಹವನ್ನು ನಾಶಗೊಳಿಸು ಎಂದು ಮೃತ್ಯುಂಜಯನು ತನ್ನ ಅಂಶವನ್ನು ಐಕ್ಯಗೊಳಿಸಿ ಸರ್ವಶ್ರೇಷ್ಠವಾದ ಖಡ್ಗವನ್ನು ಅನುಗ್ರಹಿಸಿದ. ಈ ಕ್ಷಣವನ್ನು ಅನುಭವಿಸಿದ ದ್ರೌಣಿಯ ಮೈಯಲ್ಲಿ ಮಿಂಚು ಸಂಚಾರವಾಯಿತು. ಕೈಲಾಸಪತಿಗೆ ಸಾಷ್ಟಾಂಗ ಎರಗಿ ನಮಸ್ಕರಿಸಿದ ಕೃತಾರ್ಥನಾದ. ಆ ಘಳಿಗೆ ಅವನಿಗಾದ ಸಂತಸಕ್ಕೆ ಭಾರವೇ ಇಲ್ಲ. ಅಶ್ವತ್ಥಾಮನು ಕಾಲನಂತೆ ಪ್ರಳಯ ಭೀಕರನಾದ. ಖಡ್ಗವನ್ನ ಜಳಪಿಸುತ್ತಾ ಶಿಬಿರಕ್ಕೆ ಮುನ್ನುಗ್ಗುತ್ತಿದ್ದಾಗ ಮಹಾಭೂತಗಣಗಳು ದಾನವರು ಅದೃಶ್ಯರಾಗಿ ಆ ಮಹಾಪರಾಕ್ರಮಿಯನ್ನ ಹಿಂಬಾಲಿಸುತ್ತಾರೆ. ಉತ್ಸಾಹದಿಂದ ಒಳ ಪ್ರವೇಶಿಸಿದಾಗ ಧರ್ಮನಂದನನ ರಾಜಮಂದಿರವನ್ನ ಗಮನಿಸಿದ. ಪಾಂಡವರು ಅಲ್ಲಿ ಇರಲಾರರೆಂದು ಗುರುಪುತ್ರನು ತೀರ್ಮಾನಿಸಿದ. ನಂತರ ದ್ರೌಣಿಯು ದೃಷ್ಟದ್ಯುಮ್ನನ ಬಳಿ ಧಾವಿಸ್ತಾನೆ. ಅವನಿಗೆ ಕಾವಲಿದ್ದ ಚಾರಕರನ್ನ ಕೆಡವುತ್ತಾನೆ. ನಿದ್ರಿಸುತ್ತಿದ್ದ ದೃಷ್ಟದ್ಯುಮ್ನನನ್ನ ಕಾಲಿನಿಂದ ಒದ್ದು ಎಬ್ಬಿಸಿದ. ಮೃತ್ಯು ರೂಪದಲ್ಲಿ ಬಂದಿದ್ದ ಅಶ್ವತ್ಥಾಮನನ್ನ ಕಂಡು ಅರೆಕ್ಷಣದಲ್ಲೇ ಬೆದರಿದ ದೃಷ್ಟದ್ಯುಮ್ನ ತನ್ನ ಕೈ ಜೋಡಿಸಿ ಮುಗಿತಾನೆ. ಅಯ್ಯ, ನಿನ್ನಿಂದ ನನಗೆ ಉಳಿಗಾಲವಿಲ್ಲ ಎಂಬುದು ನಿನ್ನ ಕಣ್ಣೆ ತಿಳಿಸುತ್ತಿದೆ. ಅಸ್ತ್ರ ಪ್ರಯೋಗ ಮಾಡಿ ಕೊಂದು ಬಿಡು. ನಿನ್ನ ಅಸ್ತ್ರದಿಂದ ನನ್ನ ಮರಣವಾದರೆ ಪುಣ್ಯಲೋಕ ಲಭಿಸುತ್ತದೆ ಎಂದು ಗೋಗರೆದ. ಆದರೆ ಅಶ್ವತ್ಥಾಮನಿಗೆ ಆ ನುಡಿ ಸಹಿಸಲಾಗಲಿಲ್ಲ. ಏದುಸಿರು ಬಿಡುತ್ತಾ, ಹೇ ಪಾಂಚಾಲ ವಂಶ ಕಳಂಕನೆ, ಬ್ರಾಹ್ಮಣೋತ್ತಮನನ್ನ ಮೋಸದಿಂದ ಕೊಂದ ನಿನಗೆ ಎಲ್ಲಿಯ ಸ್ವರ್ಗ? ಗುರುಹತ್ಯ ಮಹಾಪಾತಕಿಯೇ, ನಿನಗೆ ಸ್ವರ್ಗದಲ್ಲಿ ದೇವತೆಗಳು ಪ್ರವೇಶವಿತ್ತರೆ ಆ ಸ್ವರ್ಗವನ್ನೇ ಸುಟ್ಟು ಬಿಡುತ್ತೇನೆ. ಕುಂಬಿ ಪಾಕಮುಖ ನರಕವೇ ನಿನ್ನ ಅರಮನೆ ಎನ್ನುತ್ತಾ ಮರ್ಮ ಸ್ಥಾನಗಳಿಗೆ ಒದ್ದು ಮಂಡಿಯೂರಿ ಬುಸುಗುಟ್ಟಿ ಕೆಡವಿದ. ಜುಟ್ಟನ್ನ ಹಿಡಿದು ಎದೆಯ ಮೇಲೆ ಕುಳಿತು ಕತ್ತು ಹಿಸುಗಿದ. ತಂದೆಯನ್ನ ಕೊಂದುದಕ್ಕೆ ಪ್ರತಿಕಾರ ಮಾಡಿ ನೆತ್ತರು ಕಾರಿಸಿ ದೇಹವನ್ನ 120 ಭಾಗ ಮಾಡಿ ದೃಪದ ಸುತನನ್ನು ಹತ್ಯೆಗೈದ. ದೃಷ್ಟದ್ಯುಮ್ನನ ಚೀರಾಟಕ್ಕೆ ಅಂಗರಕ್ಷಕರು ಎದ್ದು ಅಶ್ವತ್ಥಾಮನನ್ನ ಕಂಡು ಭಯಭೀತರಾಗ್ತಾರೆ. ಯಾವುದೋ ಮಹಾಭೂತ ಆಗಮಿಸಿದೆ ಎಂದು ತೀರ್ಮಾನಿಸ್ತಾರೆ. ಹೆಡೆ ಎತ್ತಿ ಸರ್ಪದಂತೆ ಬುಸುಗುಟ್ಟುತ್ತಾ ರಥವನ್ನೇರಿ ಮುಂದುವರೆದವನನ್ನ ನೋಡಿದವರೆಲ್ಲರೂ ಸ್ತಂಭೀಭೂತರಾಗ್ತಾರೆ. ರಾಕ್ಷಸನೋ ಅಥವಾ ಮನುಷ್ಯನೋ ಅರ್ಥವಾಗದು ಅವರಿಗೆ. ಎಲ್ಲರೂ ಓಡುತ್ತಾ ಕ್ರೌರ್ಯವನ್ನೇ ಕಣ್ತುಂಬಿಕೊಂಡು, ಅಯ್ಯೋ, ಪಾಂಚಾಲ ದೊರೆ ದೃಷ್ಟದ್ಯುಮ್ನನನ್ನ ಕೊಂದ ಎಂದು ಬೊಬ್ಬಿರಿಯುತ್ತಾ ಕಾಲ್ಕೀಳ್ತಾರೆ. ಆಕ್ರಮಿಸಲು ಬಂದ ಯೋಧ ಪ್ರಮುಖರನ್ನ ದ್ರೌಣಿಯು ರೌದ್ರಾಸ್ತ್ರದಿಂದ ಸಂಹರಿಸಿ ಮತ್ತೊಂದು ಶಿಬಿರದಲ್ಲಿದ್ದ ಉತ್ತಮೌಜಸನನ್ನ ಕೊಂದು ಧಾವಿಸಿ ಬರುತ್ತಿದ್ದ ಯುಧಾಮನ್ಯುವನ್ನ ಹಿಡಿದೆಳೆದು ನೆಲ ಕಪ್ಪಳಿಸಿದ. ಯಜ್ಞದಲ್ಲಿ ಸಮಿದೆಯು ಹೋಮಿಸಲ್ಪಡುವಂತೆ ಅಶ್ವತ್ಥಾಮನ ಕೋಪಾಗ್ನಿಗೆ ಅಳಿದುಳಿದ ವೀರರು ಆಹುತಿಯಾಗ್ತಾರೆ. ರುದ್ರದತ್ತವಾದ ಖಡ್ಗವನ್ನ ಜಳಪಿಸಿ ಮದ ತುಂಬಿದ ಆನೆಯು ವೃಕ್ಷಗಳನ್ನ ಬೇರು ಸಹಿತ ಕೆಡಹುವಂತೆ ಪಾಂಡವ ಸೇನೆಯ ವೀರರನ್ನ ಮುಗಿಸ್ತಾನೆ. ಅವರ ರಕ್ತವು ಚಿಮ್ಮಿ ಅಶ್ವತ್ಥಾಮನ ಮುಖಕ್ಕೆ ಚೆಲ್ಲಲ್ಪಟ್ಟಾಗ ರಕ್ತವರ್ಣನಾಗಿ ವಿಜೃಂಭಿಸಿದ.
ದ್ರೋಣ ಪುತ್ರರನ್ನು ಅಬ್ಬರಿಸಿ ಮುನ್ನುಗ್ಗುತ್ತಿರುವಾಗ ಯಾಜ್ಞ ಸೇನೆಯ 5 ಮಕ್ಕಳು ಇನ್ನುಳಿದ ಸೋಮಕರು ದ್ರೋಣ ಪುತ್ರನ ಕಣ್ಣಿಗೆ ಬೀಳ್ತಾರೆ. ದ್ರೌಪದೇಯರು ಮಾವನನ್ನ ಕೊಂದ ಸೇಡನ್ನ ತೀರಿಸುವುದಕ್ಕಾಗಿ ಶರ ಪ್ರಯೋಗ ಮಾಡ್ತಾರೆ. ಆದರೆ ಅಶ್ವತ್ಥಾಮನ ಶೌರ್ಯದ ಮುಂದೆ ನಿಲ್ಲುವವರಾರು? ಹರಿತವಾದ ಕತ್ತಿಯನ್ನ ಹಿಡಿದು ಎದುರಾಗಿ ಬರುತ್ತಿದ್ದ ಪ್ರತಿ ವಿಂಧ್ಯನನ್ನ ತಿವಿದು ಕೊಲ್ತಾನೆ. ಸುತ ಸೋಮನ ತೋಳನ್ನ ಕತ್ತರಿಸಿ ಎದೆಯನ್ನ ಒಡೆದ. ಮತ್ತೊಬ್ಬ ದ್ರೌಪದೇಯನಾದ ಶತನೀಕನನ್ನು ಕೊಂದ. ನಾಕುಲಿಯ ತಲೆಗೆ ಗದೆಯಿಂದ ಹೊಡೆದ. ಘರಿಗವನ್ನ ಎತ್ತಿಕೊಂಡು ಬರುತ್ತಿದ್ದ ಶ್ರುತಕರ್ಮನನ್ನ ಸಂಹರಿಸಿದ. ಗುರಾಣಿಯನ್ನೆತ್ತಿ ಶ್ರುತಕೀರ್ತಿಯಿಂದ ಬರುವ ಬಾಣಗಳನ್ನ ತಡೆದು ಅವನನ್ನ ಯಮ ಸದನಕ್ಕೆ ಅಟ್ಟಿ ಭೀಷ್ಮನ ಅವಸಾನಕ್ಕೆ ಕಾರಣನಾದ ಶಿಖಂಡಿಯನ್ನ ಮಧ್ಯ ಪಥದಲ್ಲಿ ನಿಲ್ಲಿಸಿ 2 ಸೀಳುಗಳಾಗಿ ಮಾಡಿದ. ಶತ್ರು ತಾಪಕನಾದ ಪ್ರಭದ್ರಕರನ್ನ ಆಕ್ರಮಿಸಿ ನೆಲ ಕಚ್ಚುವಂತೆ ಮಾಡಿ ದೃಪದನ ಪರಿವಾರವನ್ನ ನಿರ್ಮೂಲನೆ ಮಾಡಿದ. ಅದು ಪಾಂಡವ ಯೋಧರಿಗೆ ಭಯಾನಕವಾದ ಕಾಲರಾತ್ರಿಯ ದರ್ಶನವಾಯಿತು. ಶರಣಾಗಿ ಪ್ರಾಣ ಭಿಕ್ಷೆಯನ್ನ ಯಾಚಿಸಿದವರನ್ನು, ಬಿಚ್ಚಿದ ತಲೆಗೂದಲಿನಿಂದ ಓಡುವವರನ್ನು ಹತ್ಯೆಗೈಯಬಾರದಾದರೂ ಕರುಣೆಯಿಲ್ಲದೆ ಧರ್ಮಾಧರ್ಮದ ವಿವೇಚನೆಯನ್ನು ಮಾಡದೆ ದ್ರೋಣಸುತನು ಎಲ್ಲರನ್ನೂ ಸಂಹರಿಸ್ತಾನೆ. ಕ್ಷುದ್ರ ಕರ್ಮ ಪ್ರವರ್ತಕನಾಗಿ ಅಶ್ವತ್ಥಾಮನು ಅನೇಕ ಶಿಬಿರಗಳಿಗೆ ಬೆಂಕಿಯಿಟ್ಟು ಯೋಧರನ್ನ ನಿರ್ನಾಮಗೈದ. ತಪ್ಪಿಸಿ ಕಾಲಿಗೆ ಬುದ್ಧಿ ಹೇಳಿದವರನ್ನು ಎರಿದ. ಹೀಗೆ ಸಹಿಸಲ ಸಾಧ್ಯವಾದ ಅಮಾನುಷ ಕೃತ್ಯವನ್ನ ಗೈದು ಅಶ್ವತ್ಥಾಮನು ಕೃಪಾಕೃತವರ್ಮರಲ್ಲಿಗೆ ಬಂದ. ಎಲ್ಲ ಪಾಂಚಾಲರನ್ನು, ದ್ರೌಪದಿಯ ಮಕ್ಕಳನ್ನು, ಸೋಮಕ, ಶಿಖಂಡಿಯನ್ನು, ಮತ್ಸ ಸೈನ್ಯವನ್ನು ಕೊಲೆಗೈದಿರುವುದನ್ನ ಹೆಗ್ಗಳಿಕೆಯಿಂದ ಎದೆ ತಟ್ಟಿ ನಿರೂಪಿಸಿದ. ಮುಂದೆ ನಡೆದದ್ದು ಅಶ್ವತ್ಥಾಮನ ಪಾಪ ಪ್ರಜ್ಞೆ. ಕೀವು ಹುಳು ಹಿಡಿದು ಅಲೆಮಾರಿಯಾಗಿ ಕಲಿಯುಗ ಅಂತ್ಯದವರೆಗೂ ಅಲೆದಾಡು ಎನ್ನುವ ಶ್ರೀಕೃಷ್ಣನ ಶಾಪ. ಅಂತೂ ಅಶ್ವತ್ಥಾಮ ಎಂದಾಕ್ಷಣ ಅದೊಂದು ಅತಿ ಬುದ್ಧಿವಂತ ಮುಂಗೋಪಿಯಾದರೆ ಏನಾಗುತ್ತೆ ಅನ್ನೋದಕ್ಕೆ ಜೀವಂತ ನಿದರ್ಶನವಾಗಿ ನಮ್ಮೊಂದಿಗೆ ಉಳಿದು ಬಿಟ್ಟ. ಆತ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನಮ್ಮಂತಹ ಹುಲು ಮಾನವರ ತರ್ಕಕ್ಕೆ ಬಿಟ್ಟ ವಿಚಾರವಷ್ಟೇ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.